ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್. ಫ್ರೆಂಡ್ಸ್, ಇವತ್ತು ನಾನು ಬಂದಿರೋ ಒಂದು ಪ್ಲೇಸ್ ಬಂದ್ಬಿಟ್ಟು ಅರಿಶಿನಕುಂಟೆ ಹತ್ರ ಒಂದು ಪ್ರಾಪರ್ಟಿನ ತೋರ್ಸೋಕ್ಕೆ ಬಂದಿದ್ದೀನಿ. ಈ ಅರಿಶಿನಕುಂಟೆ ನಿಮಗೆ ಈ ಕಡೆ ಪೀಣ್ಯ ದಾಸರಳ್ಳಿ, ಪೀಣ್ಯ ಸೆಕೆಂಡ್ ಸ್ಟೇಜು, ಮಾಗಡಿ ರೋಡು, ನೆಲಮಂಗಲ, ತುಮಕೂರು ಯಾರು ಜರ್ನಿ ಮಾಡ್ತಾರೋ ಅಂಥವ್ರಿಗೆಲ್ಲ ಈ ಅರಿಶಿನಕುಂಟೆ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನು ಆ ಕಡೆ ಕೆ ಆರ್ ಪುರಮ್ಮು, ಎಲೆಕ್ಟ್ರಾನಿಕ್ ಸಿಟಿ, ಕೋರಮಂಗಲ, ಕೆಂಗೇರಿ, ವೈಟ್ಫೀಲ್ಡು ಈ ಎಲ್ಲ ಕಡೆ ಇರೋರಿಗೆ ಈ ಒಂದು ಅರಿಶಿನಕುಂಟೆ ಆಲ್ಮೋಸ್ಟ್ ಗೊತ್ತಿರೋದು ಡೌಟು. ಹಾಗಾಗಿ ನೋಡಿ, ಈ ಒಂದು ಪ್ಲೇಸ್ ಬಂದ್ಬಿಟ್ಟು ಅರಿಶಿನಕುಂಟೆ ಬಂದ್ಬಿಟ್ಟು ನೆಲಮಂಗಲ ಹತ್ರ ಬರುತ್ತೆ. ನೆಲಮಂಗಲದಿಂದ ಒಂದು 4 ಕಿಲೋಮೀಟ್ರ್ ಹತ್ರ ಬರುತ್ತೆ. ಆಮೇಲೆ ಈ ಕಡೆ ಪೀಣ್ಯ ದಾಸರಳ್ಳಿ 8ನೇ ಮೈಲಿಯಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಈ ಒಂದು ಡಿಸ್ಟೆನ್ಸಲ್ಲಿರೋ ಅರಿಶಿನಕುಂಟೆಯಲ್ಲಿ ಇವತ್ತು ನಾನು ಒಂದು ಬಿಲ್ಡಿಂಗ್ನ ತೋರ್ಸೋಕ್ಕೆ ಬಂದಿದ್ದೀನಿ. ಬನ್ನಿ, ಫ್ರಂಟ್ ಎಲಿವೇಶನ್ ಎಲ್ಲ ನೋಡಿದ್ರೆ ಈಗ ಕಾರ್ ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ಈ ಒಂದು ಮನೆಯ ಮೆಜರ್ಮೆಂಟ್ ಬಂದ್ಬಿಟ್ಟು 30ಗೆ 40, 30ಕ್ಕೆ 40, ಟೋಟಲ್ 1200 ಸ್ಕ್ವೇರ್ ಫೀಟಲ್ಲಿ ಬರೀ ಗ್ರೌಂಡ್ ಫ್ಲೋರಲ್ಲಿ ಮಾತ್ರ ಕಟ್ಟಿರೋ ಒಂದು ಬಿಲ್ಡಿಂಗ್ನ ಇವತ್ತು ತೋರಿಸ್ತಾ ಇದ್ದೀನಿ. ಈ ಒಂದು ಮನೆಯ ಫೇಸ್ ಬಂದ್ಬಿಟ್ಟು ಈಸ್ಟ್ ಫೇಸ್ಗೆ ಸೈಟ್ ಇದೆ ಮತ್ತು ಈಸ್ಟ್ ಫೇಸ್ಗೆ ಡೋರು ಅವೈಲೇಬಲ್ ಇರುತ್ತೆ. ಖಾತಾ ಬಂದ್ಬಿಟ್ಟು ನಿಮಗೆ ಗ್ರಾಮ ಪಂಚಾಯತಿ ಖಾತಾ ಬರುತ್ತೆ. ವಾಟರ್ ಫೆಸಿಲಿಟಿ ಲೇಔಟಲ್ಲಿ ಬೋರ್ವೆಲ್ನಿಂದ, ಆಮೇಲೆ ಈ ಒಂದು ಲೇಔಟಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು 5-6 ಮನೆ ಇರ್ಬೋದು. ಆ ಒಂದು ಲೇಔಟಲ್ಲಿ ಕಟ್ಟಿರೋ ಒಂದು ಬಿಲ್ಡಿಂಗ್ ಇದು. ಇದು ಮೇನ್ ರೋಡಿಂದ ನಿಮಗೆ 2.5 ಕಿಲೋಮೀಟರ್ಸ್ ಆಗುತ್ತೆ. ಅಂದರೆ ತುಮಕೂರು ಹೈವೇಯಿಂದ 2.5 ಕಿಲೋಮೀಟರ್ಸು ಡಿಸ್ಟೆನ್ಸಲ್ಲಿ ಈ ಒಂದು ಪ್ರಾಪರ್ಟಿ ಬರುತ್ತೆ. ನಿಮಗೆ ಮೆಟ್ರೋಗೆ ನೋಡ್ತೀನಿ ಅಂದರೆ ಆಲ್ಮೋಸ್ಟ್ ಒಂದು 6 to 7 ಕಿಲೋಮೀಟರ್ಸ್ ಮೆಟ್ರೋಗೆ ಯಾರಾದರೂ ಎಕ್ಸೆಪ್ಟ್ ಮಾಡ್ತಾಯಿದ್ರೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ನೋಡಿದ್ರೆ 6 to 7 ಕಿಲೋಮೀಟರ್ಸು ಮಾದಾವರ ಮೆಟ್ರೋ ಸ್ಟೇಷನ್ಗೆ ಆಗ್ಬೋದು. ಬನ್ನಿ, ಈಗ ಒಳಗಡೆ ಎಂಟ್ರಿ ಆಗಿದ್ದೀನಿ. ಸ್ಪೇಷಿಯಸ್ ಆಗಿ ಹಾಲ್ ಕೊಟ್ಟಿದ್ದಾರೆ, ಲಿವಿಂಗ್ ಏರಿಯಾನ. ಟಿವಿ ಕ್ಯಾಬಿನೆಟ್ ನೋಡ್ಬೋದು. ಜೊತೆಗೆ ಸಿಂಪಲ್ ಆಗಿ ಫಾಲ್ ಸೀಲಿಂಗು ಕೂಡ ವರ್ಕು ಮಾಡಿದ್ದಾರೆ. ನೋಡಿ, ಕಿಚನ್ ಏರಿಯಾಗೆ ಹೋಗ್ತಾ ಆ ಒಂದು ಜಾಗದಲ್ಲಿ ವುಡ್ ವರ್ಕಲ್ಲಿ ಸ್ವಲ್ಪ ಡಿಸೈನ್ ಮಾಡಿದ್ದಾರೆ. ಇನ್ನೂ ಸಣ್ಣ ಪುಟ್ಟ ಸ್ವಲ್ಪ ವರ್ಕು ಬಾಕಿ ಇದೆ. ಗ್ರಾಮ ಪಂಚಾಯತಿ ಕಡೆ ಇನ್ನೂ ಖಾತಾ ಇರೋದ್ರಿಂದ ನೀವು ಬೇಕಾದರೆ ಈಗ ಏನಾದರೂ ಇಮಿಡಿಯೇಟ್ ರಿಜಿಸ್ಟರ್ ಮಾಡ್ಕೊತೀನಿ ಅಂದರೆ GPA ಮಾಡಿಕೊಂಡು ನೆಕ್ಸ್ಟ್ ಫ್ಯೂಚರಲ್ಲಿ ಅದನ್ನು ಕ್ರಯಪತ್ರ ಮಾಡ್ಕೊಬೋದು, ಅಂದರೆ ಸೇಲ್ ಡೀಡ್ ಮಾಡ್ಕೊಬೋದು. ಗೌರ್ಮೆಂಟ್ ಕಡೆಯಿಂದ ನನಗೆ ಇನ್ನೂ 3 to 4 ಮಂತ್ಸು
ಗ್ರಾಮ ಪಂಚಾಯತಿ ಲಿಮಿಟಲ್ಲಿರೋ ಆಸ್ತಿಗಳಿಗೆ ಈ ಖಾತಾ ಬಿಟ್ಟಿಲ್ಲ. ಹಾಗಾಗಿ GPA ಮಾಡಿಕೊಂಡ್ರೆ ನೀವು ಆರಾಮ್ಸೆ ನೆಕ್ಸ್ಟ್ ಫ್ಯೂಚರಲ್ಲಿ ಅದನ್ನು ಈ ಖಾತಾ ಬಿಟ್ಟಾಗ ಕ್ರಯಪತ್ರ ಮಾಡ್ಕೊಬೋದು, ರಿಜಿಸ್ಟರ್ ಮಾಡ್ಕೊಬೋದು. ಕಿಚನ್ ರೂಮ್ನ ಗಮನಿಸಿದ್ವಿ, ಅದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಇನ್ನು ಗ್ಲಾಸ್ ಫಿಟ್ಟಿಂಗು ಎಲ್ಲ ಬಾಕಿ ಇದೆ ದೇವ್ರ ರೂಮ್ಗೆ. ಗಾಳಿ ಬೆಳಕು ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ, ಯಾಕಂದರೆ ಸುತ್ತಮುತ್ತ ಅಷ್ಟೊಂದು ಮನೆಗಳಿಲ್ಲ. ಯಾರಾದರೂ ಈ ಏರಿಯಾದಲ್ಲಿ ಸುತ್ತಮುತ್ತ ಇರೋವಾಗೆ, ಆಮೇಲೆ ಈ ಕಡೆ ತುಮಕೂರು ಕಡೆ, ನಾರ್ತ್ ಕರ್ನಾಟಕ ಕಡೆ ಯಾರಾದರೂ ಊರುಗಳಿದ್ದವ್ರಿಗೆ, ಬಿಸ್ನೆಸ್ಗಳು ಯಾರಾದರೂ ಈ ಸುತ್ತಮುತ್ತ ಅರಿಶಿನಕುಂಟೆ ಸುತ್ತಮುತ್ತ ಬಿಸ್ನೆಸ್ ಇರೋರಿಗೆ ಈ ಒಂದು ಪ್ರಾಪರ್ಟಿ ಸೂಟಬಲ್ ಆಗ್ಬೋದು. ನಾನೇ ಓಪನ್ ಆಗಿ ಹೇಳ್ತೀನಿ, ಸಿಟಿ ಕಡೆ ಜರ್ನಿ ಮಾಡೋರಿಗೆ ಈ ಒಂದು ಪ್ರಾಪರ್ಟಿ ತೊಗೊಂಡ್ರೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ, ಓಡಾಡೋಕ್ಕೂ ಕಷ್ಟ ಆಗುತ್ತೆ. ಸೊ ಹಂಗಾಗಿ 8ನೇ ಮೈಲಿಂದ ಒಳಗಡೆ ಈ ಕಡೆಗೆ ತುಮಕೂರು ಕಡೆಗೆ ಯಾರಾದರೂ ಇದ್ದರೆ ಅಂಥವ್ರಿಗೆ, ಆಮೇಲೆ ನೆಲಮಂಗಲದಲ್ಲಿ ಮನೆ ಬೇಕು ಅನ್ನೋರಿಗೆ, ನೆಲಮಂಗಲ ಸರೌಂಡಿಂಗಲ್ಲಿ ಮನೆ ಬೇಕು ಅನ್ನೋರಿಗೆ ಈ ಒಂದು ಮನೆ ಸೂಟಬಲ್ ಆಗುತ್ತೆ. ಬನ್ನಿ, ಈಗ ಫಸ್ಟ್ ಬೆಡ್ರೂಮ್ಗೆ ಎಂಟ್ರಿ ಆಗಿದ್ದೀನಿ. ಸಿಂಪಲಾಗಿ ಒಂದು ಸ್ಲೈಡಿಂಗ್ ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿದ್ದಾರೆ. ಇದರ ಓನರ್ ಕೋಟಿಂಗ್ ಪ್ರೈಸು 75 ಲಕ್ಷ ಹೇಳ್ತಾ ಇದ್ದಾರೆ, 75 ಲ್ಯಾಕ್ಸು. ಈ ಒಂದು ಅರಿಶಿನಕುಂಟೆಯಲ್ಲಿ ಸೈಟ್ ರೇಟ್ ಬಂದ್ಬಿಟ್ಟು ನಿಮಗೆ 3,500ರಿಂದ 4,000 ಪರ್ ಸ್ಕ್ವೇರ್ ಫೀಟ್ ಇದೆ. ಇದು ಕನ್ವರ್ಷನ್ ಜಾಗ, ಇದು DC ಕನ್ವರ್ಷನ್ ಆಗಿರುತ್ತೆ. ಈ ಅರಿಶಿನಕುಂಟೆ ಸುತ್ತಮುತ್ತ ಈ ಒಂದು ಪ್ರಾಪರ್ಟಿ ಅಲ್ಲದೆ ಯಾರಿಗಾದ್ರೂ ಸೈಟ್ ಬೇಕು ಅಂದರೂ ಕೂಡ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ನೋಡಿ, ಬಾತ್ರೂಮ್ ಫಿಟ್ಟಿಂಗ್ಸ್ ಇನ್ನೂ ಬಾಕಿ ಇದೆ. ಅಪ್ ಟು ರೂಫ್ವರೆಗೂ ನಿಮಗೆ ವಾಲ್ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಬಾತ್ರೂಮಲ್ಲಿ. ಇದು ಅಟ್ಯಾಚ್ ಬಾತ್ರೂಮ್. ಇದು ಒಂದು ಕಾಮನ್ ಇದೆ, ಒಂದು ಅಟ್ಯಾಚ್ ಇದೆ. ಎಷ್ಟೋ ಜನ ನನಗೆ ನೆಲಮಂಗಲದಲ್ಲಿ ಸೈಟು ಮನೆ ಇದ್ದರೆ ತೋರಿಸ್ಕೊಡಿ ಅಂತ ಇದ್ರಿ. ಈ ಒಂದು ಪ್ರಾಪರ್ಟಿ ನಿಮಗೆ ನೆಲಮಂಗಲಗೆ ಜಸ್ಟ್ ಒಂದು 3 to 4 ಕಿಲೋಮೀಟರ್ಸ್ ಆಗೋದ್ರಿಂದ ಯಾರ್ಯಾರು ಆ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅವ್ರಿಗೆ ಇದು ಬೆಸ್ಟ್ ಆಗಿರುತ್ತೆ.
ಇದು ಸೆಕೆಂಡ್ ಬೆಡ್ರೂಮು. ಇಲ್ಲೂ ಕೂಡ ಸಿಂಪಲ್ ವಾರ್ಡ್ರೋಬ್ಸ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಯಾವುದೇ ರೀತಿ ಅಟ್ಯಾಚ್ ಬಾತ್ರೂಮ್ ಇಲ್ಲ. ನೋಡಿ, ಈ ಕಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ. ಲಿವಿಂಗ್ ಏರಿಯಾ, ಹಾಲ್. ಅಂದರೆ ಜಾಸ್ತಿ ಆಡಂಬರ ಮಾಡಿಲ್ಲ, ಸಿಂಪಲ್ ಆಗಿ 30-40 ಪ್ರಾಪರ್ಟಿನ ಕಟ್ಕೊಟ್ಟಿದ್ದಾರೆ. ನೋಡಿ, ಇದು ಪಾರ್ಕಿಂಗ್ ಏರಿಯಾ. ನೀವು ಆರಾಮ್ಸೆ ಒಂದು ಕಾರ್ನ ನಿಲ್ಲಿಸ್ಕೊಂಡು 4-5 ಬೈಕ್ನ ನಿಲ್ಲಿಸ್ಕೊಬೋದು. ಲೇಔಟ್ ಫುಲ್ಲು ನಿಮಗೆ ಕಾಂಕ್ರೀಟ್ ರೋಡ್ ಅವೈಲೇಬಲ್ ಇರುತ್ತೆ. 30 ಫೀಟ್ ರೋಡ್ ಅವೈಲೇಬಲ್ ಇರುತ್ತೆ. ಬನ್ನಿ, ಈಗ ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಪ್ರಾವಿಷನ್ಸ್ ಕೂಡ ನೀವು ಗಮನಿಸ್ಬೋದು. ನೋಡಿ, ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಇನ್ನೂ ಏನಾದರೂ ಐಟಮ್ನು ಕೂಡ ಇಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಾವಿಷನ್ ಇದೆ. ಸುತ್ತ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಈಗ ಟೆರೆಸ್ಗೆ ಹೋಗ್ತಾ ಇದ್ದೀನಿ, ಬನ್ನಿ ನೋಡೋಣ. ಸ್ಟೇರ್ ಕೇಸ್ 3 ಅಡಿ ಜಾಗ ಬಿಟ್ಟಿದ್ದಾರೆ. ಸ್ಟೇರ್ ಕೇಸ್ಗೆ ರೈಲಿಂಗ್ಸ್ ಬಂದ್ಬಿಟ್ಟು ನಿಮಗೆ MS ರೈಲಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿ ಆಗಿರುತ್ತೆ. ಸೊ ನೀವು ಇನ್ನೂ ಬೇಕಾದರೆ 3 ಫ್ಲೋರ್ನ ಎಕ್ಸ್ಟೆಂಡ್ ಮಾಡ್ಬೋದು. $30-40ಗೆ ಆಲ್ಮೋಸ್ಟ್ 12 ಪಿಲ್ಲರ್ ಬರ್ತವೆ. ಸೊ ಇನ್ನೆಲ್ಲ 2 ಕಾಣ್ತಾ ಇದೆ ನಿಮಗೆ. ಇನ್ನು 10 ಪಿಲ್ಲರ್ಸ್ ಬಂದ್ಬಿಟ್ಟು ಗೋಡೆ ಒಳಗೆ ಸುತ್ತ ಏನು ಪ್ಯಾರಾಫಿಟ್ ಏನಿದೆ ಅದರಲ್ಲಿ ಇರುತ್ತೆ. ಅದನ್ನು ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ, ನೀಟಾಗಿ ಕಾಣಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಈ ಒಂದು ಪ್ರಾಪರ್ಟಿ ಸುತ್ತಮುತ್ತ ನಿಮಗೆ BGS ಕಾಲೇಜು, BGS ಮೆಡಿಕಲ್ ಕಾಲೇಜು, BGS PU ಕಾಲೇಜು, BGS ಸ್ಕೂಲು ಇರೋದ್ರಿಂದ ನಿಮಗೆ ಒಳ್ಳೆ ಡಿಮ್ಯಾಂಡ್, ಬಾಡಿಗೆಗೂ ಒಳ್ಳೆ ಡಿಮ್ಯಾಂಡ್ ಇದೆ. ಮುಂದೆ ಫ್ಯೂಚರಲ್ಲೂ ಪ್ರಾಫಿಟೇಬಲ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಆಮೇಲೆ ಮೇನ್ ರೋಡ್ಗೆ ಜಸ್ಟ್ 2.5 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. 100% ಮ್ಯಾಕ್ಸಿಮಮ್ ಅಂದರೆ 2 to 3 ಇಯರ್ಸಲ್ಲಿ ಡಬಲ್ ಏನು ಸೈಟ್ ರೇಟ್ ಏನಿದೆ ಈಗ 3,500 4,000, ಅದನ್ನು ಆಲ್ಮೋಸ್ಟ್ 8,000 ಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದು 3 to 4 ಇಯರ್ಸಲ್ಲಿ. ನೋಡಿ, ಲೇಔಟ್ ಸುತ್ತಮುತ್ತ ತೋರಿಸ್ತಾ ಇದ್ದೀನಿ. ಒಂದು 4-5 ಮನೆ ಮಾತ್ರ ಆಗಿದೆ. ಸಿಟಿಯಿಂದ ಸೈಲೆಂಟಾಗಿರೋ ಜಾಗ ಬೇಕು ಅನ್ನೋರಿಗೆ, ಗಾಳಿ ಬೆಳಕು ಚೆನ್ನಾಗಿರೋಕ್ಕೆ ಬೇಕು ನೋಡಿ. ಅಲ್ಲಿ ಇದನ್ನು ತೋರಿಸ್ತಾ ಇದ್ದೀನಿ, ಮೆಡಿಕಲ್ ಕಾಲೇಜು. ಸೈಲೆಂಟಾಗಿ ಇರಬೇಕು ಅನ್ನೋರಿಗೆ ಈ ಒಂದು ಪ್ರಾಪರ್ಟಿ ಸೂಟಬಲ್ ಆಗುತ್ತೆ. ಸೊ ಇನ್ನೂ ಏನೇನು ಡೀಟೇಲ್ಸ್ ಬೇಕು ಅಂದರೆ ಕಾಲ್ ಮಾಡಿ, ಕಾಮೆಂಟ್ ಮಾಡಿ.